ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತು ಸುಮಾರು ಒಂದೇ ವೇದಿಕೆಯಲ್ಲಿ ನನಗೆ ಬಲಭಾಗದಲ್ಲಿ 600 ಜನ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಏಕ ಸಂದರ್ಭದಲ್ಲೇ ಅವರಿಗೆ ಅಂಗನವಾಡಿ ಕಾರ್ಯಕರ್ತೆಯರಾಗಿ ನೇಮಕಾತಿ ಆದೇಶ ಪತ್ರವನ್ನ ಈ ವೇದಿಕೆ ಮುಖಾಂತರ ಕೊಡ್ತಾ ಇದ್ದೇವೆ. ಒಂದೇ ದಿನ ಒಂದೇ ಕ್ಷಣದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಮಾತ್ರ 600 ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇವತ್ತು ಆದೇಶ ಪತ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ನಾವು ವಿತರಣೆಯನ್ನ ಮಾಡಿ 600 ಅಂಗನವಾಡಿ ಕಾರ್ಯಕರ್ತೆಯರನ್ನ ತುಮಕೂರಲ್ಲಿ ಇವತ್ತು ನೇಮಕಾತಿ ಮಾಡ್ತಾ ಇದ್ದೇವೆ. ಅದಕ್ಕೆ ಕಾರಣಕರ್ತರು ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಹಾಗೂ ಇವತ್ತು ಸುಮಾರು 600 ಜನಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರ ನೇಮಕಾತಿ ಆದೇಶವನ್ನ ಕೊಡ್ಲಿಕ್ಕೆ ಕಾರಣಕರ್ತರು ಆಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರದ 3 ವರ್ಷದ ಸಾಧನಾ ಸಮಾವೇಶದ ಈ ಒಂದು ಬೃಹತ್ ಸಮಾವೇಶದಲ್ಲಿ ಕಲ್ಪತರ ನಾಡು ಪುಣ್ಯಭೂಮಿ ಕಾಯಕ ಯೋಗಿ ಶ್ರೀ ಸಿದ್ಧಗಂಗೆ ಸ್ವಾಮೀಜಿಗಳ ಪಾದಗಳಿಗೆ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಇಂಥ ಒಂದು ಭವ್ಯವಾದಂಥ ಕಾರ್ಯಕ್ರಮವನ್ನ ಕರ್ನಾಟಕದ ಮಹಾಜನತೆ ಏನು ನಮಗೆ ಆಶೀರ್ವಾದ ಮಾಡಿ ಸರ್ಕಾರವನ್ನ ನೀವು ನಡೆಸಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ ಹಿನ್ನೆಲೆಯಲ್ಲಿ ಅಭೂತಪೂರ್ಣವಾಗಿ 3 ವರ್ಷ ಸಾರ್ಥಕತೆಯ ಒಂದು ಸರ್ಕಾರವನ್ನ ನಾವು ನಾಡಿನ ಜನತೆಗೆ ನಾವು ಕೊಟ್ಟಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮೆಲ್ಲ ಹಿರಿಯ ಸಂಪುಟ ದರ್ಜೆ ಸಚಿವರೇ, ಎಲ್ಲ ಶಾಸಕರೇ, ವಿಧಾನ ಪರಿಷತ್ ಸದಸ್ಯರೇ, ಎಲ್ಲ ಬೋರ್ಡ್ ಮತ್ತೆ ಕಾರ್ಪೊರೇಷನ್ನ ಅಧ್ಯಕ್ಷರುಗಳೇ, ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರುಗಳೇ, ಬ್ಲಾಕ್ ಅಧ್ಯಕ್ಷರುಗಳೇ, ಮಹಿಳಾ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್, NSUI ಸೇವಾದಳದ ಎಲ್ಲ ಪದಾಧಿಕಾರಿಗಳೇ, ಎಲ್ಲದಕ್ಕಿಂತ ಜಾಸ್ತಿ ನನ್ನ ಎದುರುಗಡೆ ಕೂತ್ಕೊಂಡಂತ ನಮ್ಮ ಪಕ್ಷದ ಬೆನ್ನೆಲುಬಾದಂತ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಈ ಒಂದು ಕಾರ್ಯಕ್ರಮ ಕೃಷ್ಣ ಬೈರೇಗೌಡ ಸಾಹೇಬ್ರನ್ನ ನಾವು ನೆನೆಸಲೇಬೇಕಾಗತ್ತೆ. ಸರ್ಕಾರದ 6ನೇ ಗ್ಯಾರಂಟಿ ಏನು ಕಂದಾಯ ಇಲಾಖೆಯಿಂದ ಇಷ್ಟೊಂದು ಬೃಹತ್ತಾಕಾರದ ಒಂದು ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ. ಮೊದಲನೇದಾಗಿ ನಾನು ನಮ್ಮ ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡ ಅವರನ್ನ ಅಭಿನಂದಿಸ್ತೀನಿ. ತದನಂತರ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಸರ್ಕಾರದ ಗೃಹ ಸಚಿವರಾದಂಥ ಪರಮೇಶ್ವರ್ ಸಾಹೇಬ್ರನ್ನು ಕೂಡ ಇಷ್ಟೊಂದು ಬೃಹತ್ತಾಕಾರವಾದಂಥ ಕಾರ್ಯಕ್ರಮವನ್ನ ಸರ್ಕಾರ ಸ್ಥಾಪನೆಯಾದ ಇಲ್ಲಿಯವರೆಗೆ ಸುಮಾರು ಇಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ನಮ್ಮ ತುಮಕೂರಿನಲ್ಲಿ ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ಹೆಮ್ಮೆ. ಬಂಧುಗಳೇ, ಚುನಾವಣಾ ಪೂರ್ವ ಏನು ನಮ್ಮ ಪಕ್ಷ ತಮ್ಮೆಲ್ಲರ ಎದುರುಗಡೆಯನ್ನು ಭಾಷೆಯನ್ನ ಕೊಟ್ಟಿತ್ತು, ಈ 3 ವರ್ಷದಲ್ಲಿ ರಾಜ್ಯದ ಕಟ್ಟ ಕಡೆಯ ಮನುಷ್ಯನ ಮನೆ ಬಾಗಿಲಿಗೂ ಕೂಡ ಸರ್ಕಾರದ ಯೋಜನೆಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದೇವೆ, ಪಂಚ ಗ್ಯಾರಂಟಿಯನ್ನ ಅನುಷ್ಠಾನ ಮಾಡಿದಿವೆ ಅನ್ನುವಂತ ಒಂದು ಹೆಮ್ಮೆಯಿಂದ ಈ ಒಂದು ಸಾಧನಾ ಸಮಾವೇಶದಲ್ಲಿ ನಾವಿವತ್ತು ಭಾಗಿಯಾಗಿದ್ದೇವೆ. ಈ ಸಾಧನಾ ಸಮಾವೇಶದಲ್ಲಿ ಕಳೆದ 3 ವರ್ಷದಲ್ಲಿ ಏನೇನು ನಮ್ಮ ಸರ್ಕಾರ ಕೆಲಸವನ್ನ ಮಾಡಿದೆ, ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಹಾಜನತೆಗೆ ಹೇಳಲಿಕ್ಕೆ ಇದೊಂದು ವೇದಿಕೆಯನ್ನ ನಾವು ಇವತ್ತು ಬಳಸ್ಕೊಳ್ತಾ ಇದ್ದೇವೆ. ಬಂಧುಗಳೇ,
ಕೇಂದ್ರ ಸರ್ಕಾರದ ಅಸಹಕಾರ ಇದ್ದರೂ ಕೂಡ ಕರ್ನಾಟಕ ರಾಜ್ಯದ ಪಾಲಿಗೆ ಕೇಂದ್ರ ಸರ್ಕಾರ ಪದೇ ಪದೇ ಅನ್ಯಾಯ ಮಾಡಿದ್ರು ಕೂಡ ನಮಗೆ ಬರಬೇಕಾದಂತ GST ಹಣವನ್ನ ನಮಗೆ ಕೊಡದೇ ಇದ್ರೂ ಕೂಡ ಬೇರೆ ಎಲ್ಲ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರದ ಹಣ ನಮಗೆ ಬರದೇ ಇದ್ರೂ ಕೂಡ ಸುಮಾರು 1 ವರ್ಷಕ್ಕೆ 60,000 ಕೋಟಿಯಷ್ಟು ಗ್ಯಾರಂಟಿಗೆ ಹಣವನ್ನ ನಾವಿವತ್ತು ಬಳಸ್ತಾ ಇದ್ದೇವೆ. ಬಂಧುಗಳೇ, ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ, ನನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದರಲ್ಲಿನೇ ಗೃಹಲಕ್ಷ್ಮಿ ಯೋಜನೆಗೆ ನಾವಿವತ್ತು ಸುಮಾರು 28,000 ಕೋಟಿಯನ್ನ ಒಂದು ವರ್ಷಕ್ಕೆ ಬಳಸ್ತಾ ಇದ್ದೇವೆ. ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಅನಿಸುತ್ತೆ ನನಗೆ. ಇವತ್ತು ನಮ್ಮ ಮಹಿಳೆಯರು ಶಕ್ತಿವಂತರಾಗಿದ್ದಾರೆ, ಆರ್ಥಿಕವಾಗಿ ಸಬಲೀಕರಣ ಆಗ್ತಾ ಇದ್ದಾರೆ. ಸಣ್ಣ ಪುಟ್ಟ ದೈನಂದಿನ ಜೀವನದಲ್ಲಿ ತಮಗೇನಾದ್ರೂ ಅನುಕೂಲ ಆಗಿದೆ ಅಂತಂದ್ರೆ ಅದು ಗೃಹಲಕ್ಷ್ಮಿಯಿಂದ ಅಂತ ಹೇಳಿ ಮುಂದೆ ಬಂದು ಮಾತನಾಡ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ಶಕ್ತಿ ಯೋಜನೆ ಆಗಿರಬಹುದು, ಅನ್ನಭಾಗ್ಯ ಆಗಿರಬಹುದು, ಯುವ ನಿಧಿ ಆಗಿರಬಹುದು, ಗೃಹ ಜ್ಯೋತಿ ಆಗಿರಬಹುದು, ಇವೆಲ್ಲ ಕೂಡ ಮಹಿಳೆಯನ್ನ ಕೇಂದ್ರೀಕೃತವಾಗಿ ಇಟ್ಟುಕೊಂಡು ನಮ್ಮ ಸರ್ಕಾರ ಯೋಜನೆಯನ್ನ ರೂಪಿಸಿದೆ. ತಾವು ಪದೇ ಪದೇ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ವಿರೋಧ ಪಕ್ಷದವರು ಬರೀ ವಿರೋಧವನ್ನ ಮಾಡಲಿಕ್ಕೆ ನಮ್ಮನ್ನ ಟೀಕಿಸ್ತಾರೆ. ಈ ಎಲ್ಲ ಗ್ಯಾರಂಟಿಗಳನ್ನ ಟೀಕಿಸ್ತಾ ಇರುವಂತಹ ವಿರೋಧ ಪಕ್ಷದವರು ಕರ್ನಾಟಕ ಮಾಡೆಲ್ ಅನ್ನ ಕಾಪಿಯಾಗಿ ಇಟ್ಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ಮಾಡೆಲ್ ಅನ್ನ ಬಳಸ್ತಾ ಇದ್ದಾರೆ ಮತ್ತು ಚುನಾವಣೆಯಲ್ಲಿ ಗೆಲ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಮಾತ್ರ ಗ್ಯಾರಂಟಿಯನ್ನ ವಿರೋಧಿಸ್ತಾ ಇದ್ದಾರೆ. ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ, 3 ವರ್ಷ ಯಾವುದೇ ಅಭಿವೃದ್ಧಿ ಕುಂಠಿತ ಆಗದೆ, ಯಾವುದೇ ಒಂದು ಭ್ರಷ್ಟಾಚಾರ ರಹಿತ ಜನಸ್ನೇಹಿ ಸರ್ಕಾರವನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಪುಟದ ಎಲ್ಲ ಸಚಿವರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ಇವತ್ತು ಬಹಳ ಹೆಮ್ಮೆ ಅನ್ಸುತ್ತೆ. ನನ್ನ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಒಂದು ರೆಕಾರ್ಡ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಸುಮಾರು 600 ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕಿಯರಿಗೆ ಇವತ್ತು ಒಂದೇ ದಿನ ನಾವು ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ ಕೊಡ್ತಾ ಇದ್ದೇವೆ. ಇದು ನಮ್ಮ ಇಲಾಖೆಯ ಸಾಧನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೇ ಪ್ರಕಾರ ನಮ್ಮ ಇಲಾಖೆಯಿಂದ ಸುಮಾರು 106 ಕಾರ್ಯಗಳನ್ನ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನ ಇವತ್ತು ಇದೇ ವೇದಿಕೆ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಸಂಪುಟದ ಎಲ್ಲ ಸಚಿವರಾಗಿರಬಹುದು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾಗಿರಬಹುದು, ನಮ್ಮೆಲ್ಲರ ಉದ್ದೇಶ ಒಂದೇ, ನಿಸ್ವಾರ್ಥತೆಯಿಂದ ನಿಷ್ಪಕ್ಷಪಾತವಾಗಿ ಜನರಿಗೆ ಕೊಟ್ಟಂತ ಭಾಷೆಯನ್ನ ಪ್ರಾಮಾಣಿಕವಾಗಿ ಈಡೇರಿಸ್ತಾ ಇರೋದು. ಪ್ರಾಮಾಣಿಕವಾಗಿ ತಮಗೆ ತಲುಪಿಸುವಂತ ಕೆಲಸವನ್ನ ನಾವೆಲ್ಲರೂ ಪ್ರಾಮಾಣಿಕವಾಗಿ ಇವತ್ತು ಮಾಡ್ತಾ ಇದ್ದೇವೆ. ಬಂಧುಗಳೇ, ರಾಜ್ಯದ ಅಭಿವೃದ್ಧಿಗೆ, ರಾಜ್ಯದ ಶ್ರೇಯೋಭಿವೃದ್ಧಿಗೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವತ್ತು ಹಗಲಿರ್ಲು ಕೂಡ ನಿಸ್ವಾರ್ಥತೆಯಿಂದ ನಾವು ಸೇವೆ ಸಲ್ಲಿಸ್ತಾ ಇದ್ದೇವೆ. ಈ 3 ವರ್ಷ ನೀವೆಲ್ಲ ಮಾಡಿದಂತ ಆಶೀರ್ವಾದದಿಂದ ನಾವು ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. 3 ವರ್ಷ ನಿಮ್ಮ ಆಶೀರ್ವಾದದಿಂದ ರಾಜ್ಯದಲ್ಲಿ ಸರ್ಕಾರ ನಡೆಸಿದ್ದೇವೆ. ಮುಂದಿನ ಬಾರಿ ಕೂಡ ನಿಮ್ಮೆಲ್ಲರ ಆಶೀರ್ವಾದ, ಮಾರ್ಗದರ್ಶನ, ವಿಶ್ವಾಸ, ನಂಬಿಕೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ತಮಗೆ ಕೈ ಮುಗಿದು ಕೇಳ್ತಾ ಇದ್ದೇನೆ. ಯಾಕಂತಂದ್ರೆ ನಮ್ಮ ಸರ್ಕಾರ ಬರೀ ಜಾಹೀರಾತಿನಲ್ಲಿ ವಿಶ್ವಾಸ ಇಟ್ಟಂತ ಸರ್ಕಾರ ಅಲ್ಲ, ಕೆಲಸದಲ್ಲಿ ಕಾಯಕದಲ್ಲಿ ವಿಶ್ವಾಸವಿಟ್ಟಂತ ಸರ್ಕಾರ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್.